ತಿರುಪತಿಗೆ ಹೋಗ್ಬೇಕಾದ್ರೆ ಟ್ರೈನಾಗೆ ಲಾರಿ ಓಡಿಸಿದ ಏಕೈಕ ವ್ಯಕ್ತಿ ಅಂತ ಅವನೇ. ದರ್ಶನ ಎಲ್ಲ ಮುಗೀತು, ಇವಾಗ ಕುತ್ಕೊಂಡಿದೀವಿ ದೇವಸ್ಥಾನದೊಳಗೆ ಸುಬ್ರಹ್ಮಣ್ಯಲ್ಲಿ. ಸಾಕ್ಬಿಡು. ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೊರಟಿದೀವಿ. ಶೆಕೆ ನೋಡ್ರೆ ಬೆಂಕಿ ಹಾಕ್ತಂಗೆ ಆಗ್ತೈತಿ. ಸಿಮೆಂಟಿನ ಜಿಂಕೆ ಮಾಡಿದ್ದಾರೆ ನೋಡಿ. ಬಿಸಿಲು ನೋಡಿದ್ರೆ ಮಧ್ಯಾಹ್ನದ ಬಿಸಿಲು ಎಷ್ಟು 1 ಗಂಟೆ ಬಿಸಿಲು. ಮಕ್ಕಂಡು ಹೋಗ್ತಾ ಇದೀವಿ. ಎಲ್ಲ ಹುಡುಗರು ಕುತ್ಕೊಂಡವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲೆಲ್ಲ ಹೆಂಗೆ ಹೊಡ್ಸಿದ್ದಾರೆ, ಏನು ಹೊಡೆದು ಹರ್ಕೆನ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ನೋಡ್ರಿ, ಇಲ್ಲಿ ಮನೆಗೆ ಬರ್ತೀನಿ ಅಂತ ಅಂದವನೇ, ಅವನು ಕಾಯ್ತಾ ಇದೀವಿ 1 ಗಂಟೆಯಿಂದನೂ. ಏನಂತವನ ಏನಂದ 5 ನಿಮಿಷ ಬಂದೆ ಕನಕ ವೃತ್ತ ಅಂದ. ಹಣ ಒಂಚೂರು ಹೊಡಿಲಿ ಅಂತ. ಬಸ್ಸು ಕಾಯ್ತಾ ಇದೆ. ನಾವೀಗ ಎಷ್ಟು ಜನ, ನಾವು ಹತ್ತಿದ್ದಂಕ್ಲೆ ಹೊರಡುತ್ತೆ. 8 ಜನನ ಕಾಯ್ತಾರಂತೆ. ಅವರು ಸೀಟ್ ಕುತ್ಕೊಂಡಾರೆ. ಯಾರು ಎಲ್ಲ ಹೋಗ್ತಾ ಇದ್ದಾರೆ ಅವ್ರು. ಮತ್ತೆ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಆ ರೋಡ್ ನೋಡಿ ವಾಮಿಟ್ ಹೊಡಿಬೇಕು. ನೋಡಿ ಅಲ್ಲ, ನಾನು ಬ್ಯಾಗ್ ಹೊತ್ಕೊಂಡು ಅಪ್ಪ ಸ್ವಾಮಿ, ಬಸ್ ಹತ್ತಿದ್ದಂಕ್ಲೆ ನೀನು ಬ್ಯಾಗಲ್ಲಿ ಇಡ್ಬಂತೆ. ನಿನ್ನೇನು ಒತ್ಕೊಂಡೆ ನಿಂತ್ಕಂತೀಯ. ಈಗ ಹುಡುಗರೆಲ್ಲ ಹತ್ತವ್ರೆ. ಹತ್ರಲ್ಲೇ ಹೋದಾರಿ ನಮಸ್ಕಾರ ಮಾಡ್ಕೊಂಡು ಹತ್ತಜ ಪೂಜು ಹಂಗಲ್ಲ ರೂಲ್ಸ್ ಇರೋದು. ನೀನು ಅಲ್ಲಿಂದಲೂ ಒಂದು ಬಾಕ್ಸ್ ಮಾಡ್ಕೊಂಡು ಹತ್ತುತ್ತಾ ಇದೀವಿ. ಹತ್ರ ಸೀಟ್ ಇದಾವೆ ಬೇಜಾನು. ಹಿಂದೆ ಕುತ್ಕೊಂಬೇಡ್ರಿ, ಎತ್ತಾಕೋತೆ ಹುಡುಗ್ರ. ಇಲ್ಲ ಕುತ್ಕೊಂಡ್ ಬರಲ್ಲ, ಬಾದ ಇಲ್ಲಿ ಕುತ್ಕೊಂಡ್ ಬರಲ್ಲ. ಅಲ್ಲಿ ಏನು ಟೈಮ್ ನೋಡಿ 2 ಗಂಟೆ ಆಗೈತೆ. ಇವಾಗ ಉಜ್ರಿಲಿ ಸ್ಟಾಪ್ ಕೊಟ್ಟಿದ್ದಾರೆ. ಟೀ ಕಾಫಿ ಕುಡಿಯೋಕೆ ಹೋಗವ್ರೆ. ನಾವು ಕೂತಿದ್ದೀವಿ ಬಸ್ಸಲ್ಲೇ. ಇನ್ನೊಂದು 4 ಗಂಟೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸಿಗೋಣ. ಕುಮ್ಮಿ 2 ಸತಿ ಬಿದ್ದವನಂತೆ. ಸುಸ್ತಾಗ್ಬಿಟ್ಟು ಟೀ ಕುಡಿದು ಬಂದೇರೀಗ. ಅಣ್ಣ ಚೆಕ್ ಮಾಡ್ತೀರಾ? ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹರ್ಷವರ್ಧನ್ ಅಂತೇಳಿ. ಫೈನಲಿ ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಶಿವನು ಮೇಲೆ ನೋಡಿರುವ ಜನರು ನೋಡ್ರಿ, ಇಲ್ಲಿ ಹುಡುಗರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದೀವಿ. ಅನ್ಕೊಂಡವ್ರೆ ಚೆನ್ನಾಗಿ. ಇಲ್ಲಿ ನಾವು ಒಂದು 4-5 ಸತಿ ಬಂದಿದ್ವು. ಒಂದು ಬೈಕಲ್ಲಿ ಬಂದಿದ್ವು. ಈಗ ಒಂದು 10 ವರ್ಷ ಆದ್ಮೇಲೆ ಬಸ್ಸಲ್ಲಿ ಬಂದಿರೋದು. ಬಸ್ಸಲ್ಲಿ ಬಂದಾಗೆಲ್ಲ ಆಮ್ಲೆಟ್ ಹಾಕಂತಿದ್ದೆ. ಈ ಸತಿ ಹೆಂಗ ಆಮ್ಲೆಟ್ ಹಾಕೊಂಡಿಲ್ಲ. ಯಾರು ಹಾಕೊಂಡ್ರ ಆಮ್ಲೆಟ್? ಒಬ್ನೇನಾ? ಮತ್ತೆ ಯಾರು ಹಾಕೊಂಡಿಲ್ಲ. ಬೆಳಗ್ಗೆ ಬಂದ್ರೆ ಇಲ್ಲೆಲ್ಲ ಫುಲ್ ಜನ, ಸಖತ್ ಜನ. ನೋಡಿ ಯಾರು ಅವರು ನೈಟ್ ಹೊತ್ತು ಒಂಚೂರು ಕಷ್ಟ ಕಣ. ಬೆಳಗ್ಗೆ ಆದ್ರೆ ಸಿಗ್ತವೆ. ಅದೇನು ಇಲ್ಲಿತ್ತೇನೋ, ಇಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಯ್ತೆ. ಅಲ್ಲೊಂದ್ ಬೇರೆ ಅಪ್ ಬೇರೆ ಐತೆ, ಅಪ್ ಬೇರೆ ಎತ್ಬೇಕು. ನೋಡಿ ನಮ್ ಕುಮ್ಮೆ ಅಣ್ಣ
ಹೇಳು ಅವರಷ್ಟು ಮಾತಾಡ್ಕೊಂಬ ಸ್ನೇಹ ಜೀವಿ ಮನುಷ್ಯ ಯಾರು ಇಲ್ಲ. ಹೌದೌದು ನಾವು ಘಾಟಲ್ಲಿ ಯಾರು ಸಹ ಮಂಕಂಡಿಲ್ಲ. ಹಂಗೆ ನೋಡ್ಕೊಂಡ್ ಬಂದಿದ್ದಾರೆ, ಸೇಫ್ ಕರ್ಸ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ನಾವೆಲ್ಲ ಏನಾರ ಒಂಚೂರು ಮಿಸ್ ಮಾಡಿದ್ರೆ ಸಾಕು, ಏನಾಯ್ತು 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 ಅನ್ನೋರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ನ್ ಬೀಳ್ಲಿ ಹುಡುಗರನ್ನ ಬೀಳಕ್ ಬಿಟ್ಟಿಲ್ವಲ್ಲ, ಅದು ನಮಗೆ ಬಾರಿ ಖುಷಿ. ಖುಷಿಯಾಗಿರೋದು. ತಿರುಪತಿಗೆ ಹೋದಾಗ್ಲೂ ಅಷ್ಟೇ ಅಂತ ಅವನು. ನಾವೆಲ್ಲ ಮಂಕಂಡಿರೋ ಎದ್ದೆದ್ ನೋಡೋಣಂತೆ. ತಿರುಪತಿಗೆ ಹೋಗ್ಬೇಕಾದ್ರೆ ಟ್ರೈನಾಗೆ ಲಾರಿ ಓಡಿಸಿದ ಏಕೈಕ ವ್ಯಕ್ತಿ ಅಂದ್ರೆ ಅವನೇ. ಇದು ಇಲ್ಲಿ ಇದು ಇವ್ರಿಗಿದು ಬಿಲ್ಡಿಂಗ್ ನಾನು ಪೂಜಾರ ಎಲ್ಲರ ಇದ್ದಿದ್ದು. ಎಲ್ಲರೂ ಏನ್ ಮಾತಾಡ್ತಿದ್ರಿ? ಅವರು ಒಬ್ಬ ಡ್ರೈವರು, ಒಬ್ಬ ಕ್ಲೀನರು, ಅವ್ರ ಕೆಲಸ ಮಾಡ್ತಾ ಇದ್ರು. ಇವರು ಡ್ರೈವರು, ಅವನು ಕ್ಲೀನರು. ಇವರು ಆ ಟ್ರೈನಿಗೆ ಪಂಚರ್ ಆಯ್ತಾ ಅಂತ ಹೋಗಿ ನೋಡಕ್ ಹೋಯ್ದ್ರು ಇವರು. ಕ್ಲೀನರು ಟ್ರೈನ್ ಪಂಚರ್ ಆಯ್ತಾ ಅಂತ. ಇದು ಗಮ್ಮ ಕಣ್ಕುಶ್ ಬಂದಿದ್ದು. ಅಣ್ಣ ತಮ್ಮ ಇಬ್ಬರು ಸ್ಟೆಪ್ನಿ ಟೂಲ್ಸ್ ತಗೊಂಡೋಗಿ ಪಂಚರ್ ಹಾಕಕ್ ಹೋಗಿದ್ದಾರೆ. ಡ್ರೈವರ್ ಕ್ಲೀನರ್ ಎಲ್ಲ ಬೇಡ. ನಾನು ಹೊರಗುಂದಿರೋ ಅಂತಾರೆ ಅವ್ನು ಇವನಿಗೆ ಅಜ್ಜ ಇಲ್ಲಿ ಕೇಳೋಣ ನೋಡ್ರಿ. ಏನ್ ಮಾತಾಡ್ತಿರ ನೋಡ್ರಿ. ಈಶ್ವರನ ಸ್ಟ್ಯಾಚು ಹೇಳಪ್ಪ. ಅಲ್ಲ ಕಕ್ಕೊಂಡಿರೋದು ಹೇಳೋದು ಈಗ. ಯಾರು ಕಕ್ಕೊಂಡಿಲ್ಲ ಫ್ರೆಂಡ್ಸ್, ಕಕ್ಕೊಂಡಿರೋ ಅಲ್ಲ 4-5 ಸತಿ ಕಕ್ಕೊಂಡಿರೋದಲ್ಲ. ಅಲ್ಲಿ ಯಾರು ಕಕ್ಕಣಕ್ ಹೋಗಿಲ್ಲ. ನಿಲ್ಸಿದ ತಕ್ಷಣ ಇಳ್ದ ಹೋದ ಕಕ್ಕಂಡ. ಕನ್ನಡ ಮಾತಾಡ್ರಿ, ಮಾತಾಡ್ಬೇಡ್ರಿ, ಜನ ಬರ್ತಾ ಇದಾರೆ. ಸಂಸ್ಕೃತ ಮಾತಾಡ್ಬೇಡ್ರಿ. ಮತ್ತೆ ಮುಟ್ಕೊಂಡು ಬಿಡ್ಕೊಂಡಿರ್ಬೇಕು. ಅವರು ಪೂಜಾರಿ ಬೆಳಗ್ಗೆ ಮುಡಿ ಕೊಡ್ಬೇಕಲ್ಲ, ಇಲ್ಲೇ ಟವಲ್ ಹಾಕ್ಕೊಂಡು ಉಳ್ಕೊಳ್ಳೋಣ ಅಂತವನಿ. ಇಲ್ಲ ಉಳ್ಕೊಂಡ್ಬಿಡೋಣ ಮತ್ತೆ ಬ್ಯಾಗಲ್ಲಿ ಕಣ. ಮುಡಿ ಕೊಡಕ್ಕೆ ಇನ್ನೂ ಬಾಗ್ಲೇ ತೆಗ್ದಿಲ್ಲ. ಅಲ್ಲೇ ನೋಡ್ರಿ ಇಲ್ಲಿ ಎಲ್ಲ ಕುತ್ಕೊಂಡವ್ರೆ. ಟ್ಯೂಬಲ್ಲೇ ನಿಂತ್ಕೊಂಡೈತೆ. ಇನ್ನೂ ಓಪನ್ ಆಗೋದು ಎಷ್ಟು ಗಂಟೆಗೆ? 6 ಗಂಟೆಗೆ ಅಂತೆ. ಇನ್ನೂ 5 ಗಂಟೆಗೆ, ಇನ್ನೂ 2 ಅವರ್ ಕಾಯಬೇಕು. ಎಲ್ಲ ಅದಕ್ಕೆ ಎಲ್ಲ ಉಳ್ಕೊಂಡವ್ರೆ. ಮುಡಿ ಕೊಡೋಕ್ಕೆ ಜನ ಎಷ್ಟೊಂದು ಜನ ಅವ್ರು ನೋಡ್ರಿ ಇಲ್ಲಿ. ರಶ್. ಇವರ ಮುಖಗಳೆಲ್ಲ ನೋಡ್ಕೊಳ್ರಿ ಇವಾಗ ಹೆಂಗವ್ರೆ. ಒಂದೇ ಕೊಟ್ಟಿರೋದು ನೋಡ್ರಿ ಇಲ್ಲಿ ಗಾರ್ತಿ ವೇಣ ನೋಡ್ರಿ. 5 ಕೊಟ್ಟಿದ್ದು ಮುಡಿ ಕೊಟ್ಮೇಲೆ ನೋಡುವಂತ ಇವ್ರ ಮುಖ ಎಲ್ಲ ಹೆಂಗಿರ್ತವೆ ಅಂತ ನೋಡ್ರಿ ಇವಾಗ ಇವರವ. ಇವನು ಏನ್ ವಿಡಿಯೋ ಮಾಡೋದು ಕಳ್ಳಿ ಬೈಬೇಕಾದ್ರೆ ವಿಡಿಯೋ ಮಾಡಿರ್ತಾನೆ. ಅದನ್ನ ಕಟ್ ಮಾಡ್ತೀನಿ ತಗ ನೋಡ್ರಿ. ನೇತ್ರಾವತಿ ಒಳಗೆ ಹೋಗ್ತಿದ್ದಾರೆ. ಕಾರ್ತಿ ನೋಡಿ ನೀರಿಲ್ಲ ಅಂತ ಹೇಳ್ತಾವ್ರೆ. ಆಟೋ ಡ್ರೈವರ್ ನೋಡಿದ್ರೆ ನೀರ್ ಹರಿತಾವ್ರೆ ಅಂತ ಹೇಳ್ತಾವ್ರೆ. ನೋಡೋಣ. ಯಡಿಯೂರಪ್ಪನ ಪಕ್ಷನ ಹಿಂಗಿಂಗ್ ಅಂತಿರ್ತೀರಲ್ಲ. ಎಲ್ಲ ಯೂಟ್ಯೂಬಲ್ಲಿ ಇವಾಗ ನಮ್ಮ ಇಷ್ಟ ಜನಕ್ಕೆ ಎಲ್ಲರಿಗಿಂತ ಇದಕ್ಕಂತದ್ದು ಯಾರಪ್ಪ? ಕಿವಿ ಉದ್ದ, ಮೂಗುದ್ದ. ಇದು ಭಜನೆಗೆ ಫಿಲಮ್ ರಾಣ ಕಂಡಂಗೆ ಕಾಣ್ತೀಯ ನೀವು. ಒಳ್ಳೆ ಮಜಾ ನೀನು
ಗೊತ್ತಿಲ್ಲ ಇವಾಗ ಸ್ನಾನ ಎಲ್ಲ ಮುಗೀತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ನೋಡ್ರಿ ಇಲ್ಲಿ ಹೋಗ್ತಾ ಇದೀವಿ. ಈಗ ಮತ್ತೆ ಆಟೋಕ್ಕೆ ಹೋಗ್ಬೇಕು. ಒಬ್ಬರಿಗೆ 20 ರೂಪಾಯಿ ಅಂತಾರೆ. ಹೋಗೋಣ ಬರ್ರಿ. ಇವಾಗ ಮತ್ತೆ ಆಟೋಕ್ಕೆ ಹೋಗ್ತಾ ಇದೀವಿ. ಸ್ನಾನ ಮಾಡ್ಕೊಂಡು ಇವಾಗ ಲಗೇಜ್ ಇಡಕ್ಕೆ ಲಗೇಜ್ ರೂಮ್ ಹತ್ರ ಬಂದಿದ್ದೀವಿ. ಲಗೇಜ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋಣ. ನೋಡ್ರಿ ಇಲ್ಲಿ ಲಗೇಜು ಪೂಜಾರಿ ಹೋಗ್ತಿದ್ದಾನೆ. ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಜನ ಇದಾರ, ಜನ ಕಮ್ಮಿ ಜನ. ಈಗ ನನ್ನ ಮುಂದೆ ವೇಣು ಇಲ್ಲ, ವೇಣು ಎಲ್ಲ ಮುಂದೆ ಹೋಗಿದ್ದಾರೆ. ಹೋಗೋಣ ಬರ್ರಿ. ನೋಡ್ರಿ ಹೆಂಗಿದಾವೆ ಸಾಲು. ಇದ್ರೊಳಗೆ ನಡಿಬೇಕು. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ಇದ್ರೊಳಗೆ ನಡೆಯೋದು. ನೋಡೋಣ ಯಾವ ಥರ ಮಾಡಿದ್ದಾರೆ. ಅವಾಗೆಲ್ಲ ದೊಡ್ಡ ಫ್ಯಾನ್ ಇತ್ತು, ಅವಾಗ ಇಲ್ಲೇ ಐತಿ. ಹೋಗ್ತಾ ಇದ್ದೀವಿ. ಟೈಮು 7 ಗಂಟೆ ಆಗಿರ್ಬೇಕು. ಟೈಮು ನೋಡಿಲ್ಲ. ಇವಾಗ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಪಾದರಕ್ಷೆಗಳು ಬಿಟ್ಟಿದ್ದೀವಿ, ಅವನ್ನ ಹಾಕೊಂಬಿಟ್ಟು ಎಲ್ಲಿಗೆ ಹೋಗೋದು, ತಿಂಡಿ ಮಾಡೋದ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋದ ನೋಡೋಣ ಬರ್ರಿ. ಈಗ ಪಾದರಕ್ಷೆಗಳ್ನೆಲ್ಲ ಇಕ್ಕಿದ್ವು, ಈಗ ಹಾಕಂತ ಇದ್ದೀವಿ. ಪಾದರಕ್ಷೆಗಳ್ನೆಲ್ಲ ಹಾಕಂತ ಇದ್ದಾರೆ. ಹಾಕೊಂಬಿಟ್ಟು ಕಾಲಿಗೆ ಅರ್ಧ ಹೋಗ್ತವೆ. ಈಗ ಲಗೇಜ್ ತಗೊಳಕ್ಕೆ ಬಂದಿದ್ದೀವಿ. ಲಗೇಜ್ ತಗೊಂಡ್ಬಿಟ್ಟು ಕುಕ್ಕೆಗೆ ಹೋಗೋಣ ಅಂತ. ತಿಂಡಿ ತಿನ್ಕೊಂಡು ಲಗೇಜ್ ತಗೊಂಡು ತಿಂಡಿ ತಿನ್ಕೊಂಡು ಕುಕ್ಕೆಗೆ ಹೋಗೋಣ ಅಂತ ತಾಂಬರಕ್ಕೆ ಹೋಗಿದ್ದಾರೆ ಈಗ ಲಗೇಜು. ಇನ್ನು ನಮ್ಮ ಕಡೆ ಹುಡುಗರು ಅಲ್ಲಿ ನಿಂತವ್ರೆ. ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಏನೇನೈತಂತೆ ತಿಂಡಿ ತಗೊಳಕ್ಕೆ ಬಂದೀವಿ. 2 ಪ್ಲೇಟ್ ಇಡ್ಲಿ ವಡೆ, 1 ಪ್ಲೇಟ್ ಪೂರಿ ಕೊಡ್ತಾವ್ರೆ. ತಿಂದ್ಬಿಟ್ಟು ಹೋಗೋಣ ಬಸ್ಸಿಗೆ. ಫಸ್ಟ್ ಪೂರಿ ಇಸ್ಕೊಂತವನೆ ಕಳ್ಳಿ. ನಾನು ಇಡ್ಲಿ ವಡೆ ತಿಂತೀನಿ. ಇಡ್ಲಿ ವಡೆಗೆ ಹೇಳಿದ್ದೀನಿ ನಾನು. ಹುಡುಗರು ಏನೇನು ಕೇಳಿದಾರೋ ಗೊತ್ತಿಲ್ಲ. 2 ಇಡ್ಲಿ 1 ವಡೆ 50. 60 ಕಳ್ಳ. 2 ಇಡ್ಲಿ 1 ವಡೆ 60. 120. 120 1 60. 180. ಭಾಳ ಕಾಸ್ಟ್ಲಿ ಬಿಡ್ರಿ ಇಲ್ಲಿ. ಎಷ್ಟು ದೊಡ್ಡ ಗಂಟೆ ಯಾರು ಹೊಡಿಯೋಕ್ಕಾಗುತ್ತೆ ಇಲ್ಲ, ಹೊಡಿತಾರೆ. ಆದರೆ ಫುಲ್ಲು ಸುತ್ತ ಬೇರೆ ಥರ ಹಾಕಿದ್ದಾರೆ. ಹೋಗ್ತಾ ಇದೀವಿ. ಈಗ ಕುಕ್ಕೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಮತ್ತೆ ವಾಪಸ್ ಇಟ್ಟು ಕುಕ್ಕೆಗೆ ಹೋಗ್ಬಿಟ್ಟು ನೋಡೋಣ ಆ ಕಡೆಯಿಂದ ಯಾವುದೋದಕ್ಕೆ ಹೋಗೋದು, ಇಲ್ಲಿಂದ ಬರೋದು ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಎಲ್ಲ ಕುತ್ಕೊಂಡಿದೀವಿ. 2 ಹುಡುಗರು ಎಲ್ಲ ಅಡ್ಡಾಡಕ್ ಹೋಗಿದ್ದಾರೆ ಕಡೂರು ಅನ್ಕೊಂಡ್ಬಿಟ್ಟು. ನಾವು ಫೋನ್ ಮಾಡಿದೀವಿ, ಬರ್ತಾ ಇದೀವಿ ಅಂದ್ರೆ ಎಲ್ಲಿ ಅಂತ ಗೊತ್ತಿಲ್ಲ. ಈಗ ಅಲ್ಲಿ ನೋಡ್ರಿ, ಇಲ್ಲಿ ಕಸ ಹಿಂಗ್ ಹೊಡಿತಾವ್ರೆ. ನಮ್ ಕಡೂರಲ್ಲಿ ಹಿಂಗ್ ಹೊಡಿತಾರ ನೋಡ್ರಿ. ಏನ್ರಿ ಹೋಗದಾ? ಹೋಗೋಣ. ಏನ್ ಹುಡ್ಕೊಂಡು ಇದ್ದಾರೆ?
ಸ್ಲೀಪರ್ ಮಲ್ಕೊಂಡು ಹೋಗೋದಿದು. 3 ರೂಪಾಯಿ ಬಾ ಹೋಗ್ಲಿ ಬಾ. ಜಾಸ್ತಿ ಮಾಡ್ತೀವಿ. ಸಖತ್ ಬಿಸಿಲು, ಬೆವರಿಗೆ ಕುಂಕುಮ ಎಲ್ಲ ಹಣೆ ಮೇಲೆ ಇಳಿತೈತೆ. ಇವಾಗ ಸ್ಲೀಪರ್ ಕೋಚ್ ಅಂತ ಕೊಟ್ಟವ್ರೆ. ಮಂಕಂಡು ಹೋಗ್ತಾ ಇದೀವಿ. ಎಲ್ಲ ಹುಡುಗರು ಕುತ್ಕೊಂಡವ್ರೆ. ಎಲ್ಲ ಪೂಜಾರಿ 13 ಜನ ಕೂತವ್ರೆ. ಹೋಗ್ತಾ ಇದೀವಿ. ಹೋಗೋಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಏನು. ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಿಂಡಿ ತಿನ್ಕೊಂಡು ಬಂದಿದ್ದೀನಲ್ಲ, ಮಾಡ್ಕೊಂತೀನಿ ಈಗ. ಬಸ್ಸಲ್ಲಿ ಒಳ್ಳೆ ನಿದ್ದೆ ಮಾಡ್ಕೊಂಡು ಇವಾಗ ಕುಕ್ಕೆಗೆ ಬಂದಿದ್ದೀವಿ. ಹುಡುಗರೆಲ್ಲ ಇಳಿದು ಹೋಗ್ತವ್ರೆ, ನನ್ನನ್ನು ಬಿಟ್ಟಲ್ಲ. ನೋಡ್ರಿ ಇಲ್ಲಿ ಹೋಗ್ತವ್ರೆ. ಸಾಕಷ್ಟು ಜನ ಬಂದವ್ರು ಇವತ್ತು. ಫುಲ್ಲು ರೆಶ್ಶು, ಸಾಕಷ್ಟು ಜನ ಬಂದಾರೆ ಮಾತ್ರ. ದರ್ಶನ ಎಲ್ಲ ಮುಗೀತು. ಇವಾಗ ಕುತ್ಕೊಂಡಿದ್ದೀವಿ ದೇವಸ್ಥಾನದೊಳಗೆ. ಸುಬ್ರಹ್ಮಣ್ಯ ದೇವಸ್ಥಾನದೊಳಗೆ ದರ್ಶನ ಮುಗೀತು. ಎಲ್ಲ ಕುತ್ಕೊಂಡಿದ್ದಾರೆ ಹುಡುಗರೆಲ್ಲ. ಇವಾಗ ಪ್ರಸಾದ ಕೊಡ್ತಿದ್ರೆ ಪ್ರಸಾದ ತಿನ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಹೋಗೋದು, ಇಲ್ಲಾಂದ್ರೆ ಸೌತ್ಕಡೆ ಗಣಪತಿಗೆ ಹೋಗೋದು. ಹೊರ ನೋಡಿದ್ರೆ ಮಂಗಳೂರು ಬೀಚಿಗೆ ಹೋಗೋಣ ಅಂತವನೇ. ಇವ್ ನೋಡ್ರಿ ಹೆಂಗಿ ಬರಲ್ಲ ನೀನು ಮಂಗಳೂರು ಅದಕ್ಕೆ ಮಂಗಳೂರಿಗೆ ಹೊಲ್ತಿದೆ ಇದು. ರೆಡಿ ಕಿರಣ್ ರೆಡಿ ಇದ ಕಿರಣ್ ರೆಡಿ. ಇಲ್ಲಿ ನೋಡ್ರಿ, ಇಲ್ಲಿ ಕಲ್ಲೆಲ್ಲ ಹೆಂಗ್ ಜೋಡ್ಸಿದಾರೆ. ಏನು ಅವ್ರದ್ದು ಹರ್ಕೆನ ಹಿಂಗ್ ಜೋಡಿಸಿದ್ರೆ ಏನಾರ ಮನೆ ಕಟ್ತಾರ ಅಂತ ಏನು ಗೊತ್ತಿಲ್ಲ. ಈ ಥರ ಜೋಡಿಸ್ಬಾರ್ದು ಅಂತಾರೆ, ಹಂಗಾರ ಜೋಡಿಸ್ತಾ ಇದ್ದಾರೆ. ನೀರು ಬೇರೆ, ನೀರು ಇಲ್ಲೇ ಹರಿತಾ ಇದೆ ನೋಡ್ರಿ. ಇಲ್ಲಿ ಇದು ಸರ್ಪ ಸಂಸ್ಕಾರ ಯಾಗಶಾಲೆ ಅಂತ ಐತೆ. ಸುಬ್ರಹ್ಮಣ್ಯದಿಂದ ಹಿಂದಕ್ಕೆ ಬಂದರೆ ಸಿಗುತ್ತೆ. ಅಲ್ಲಿಗೆ ಬಂದ ಇದ್ದೀವಿ. ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ, ನೋಡೋಣ ಬರ್ರಿ. ಪಾರ್ಕ್ ಇದೆ. ಇದು ಏನು ಯಕ್ಷಗಾನದ ಯಕ್ಷಗಾನದ ಇದು ನೋಡಿ. ಓ, ಈ ಶಿವಪ್ಪನರಿದ್ದಾರೆ ಇಲ್ಲೇ. ಯಾವತ್ತೂ ಬಂದಿಲ್ಲ ಅವರು. ಜಿಂಕೆ, ನಿಜವಾದ ಜಿಂಕೆ ನೋಡೋದು ಒಂದು ಸ್ವಲ್ಪ ಕಷ್ಟ ಇದೆ, ಆದರೆ ಇವು ಸಿಮೆಂಟಿನ ಜಿಂಕೆ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲಿಗೋ ಬಂದ್ರಪ್ಪ ನಮ್ಮ ಹುಡುಗರು. ಪಾರ್ಕ್ ಒಳಗೆ ಒಂದು ಬಾವಿ ಇದೆ ನೋಡ್ರಿ. ಬಾವಿಲಿ ನೀರಿದ್ದಾವೆ. ಅಲ್ಲಿ ನೋಡ್ರಿ, ಅಲ್ಲಿ 4 ಗೂಟ್ರ ಇವನ್ನ ಕೊಂಬೆ ಥರದ ಮುರಿದು ನೆಟ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಮನೆ ಥರ ಕಟ್ಟಿದ್ದಾರೆ. ಮನೆ ಕಟ್ಟಿಲ್ಲ ಅಂತ ಚಪ್ರ ಹಾಕಿದ್ದಾರೆ ಅಂತ. ಇಲ್ಲೇನೋ ಮರ, ಹಳ್ಳಿ ಮರ, ಏನೋ ಕಾಂಕಣ ಎಲ್ಲ ಕಟ್ಟಿದ್ದಾರೆ. ಬ್ರಿಡ್ಜ್ ಇದೆ ಇಲ್ಲಿ. ಬ್ರಿಡ್ಜ್ ಮೇಲೆ ಬಂದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಂತೇನ ಕರ್ತಿ ಈಗ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಬ್ಯಾಕು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಬಿಸಿಲು ನೋಡಿದ್ರೆ ಮಧ್ಯಾಹ್ನದ ಬಿಸಿಲು, ಎಷ್ಟು 1 ಗಂಟೆ ಬಿಸಿಲು.
ಎಲ್ಲರಿಗೂ ಇಳಿತದೆ ಬೆವರು. ಅಯ್ಯಪ್ಪ ನೋಡ್ರಿ ಇಲ್ಲಿ ಎಲ್ಲಾರು ಊಟ ಮಾಡ್ಕೊಂಡು ಹೋಯ್ತಾ ಲಂಗ ಜಾಕೆಟ್ ತಾಳ ಒಂದ್ ಜೊತೆ ಅಂತ ಶಾಪಿಂಗ್ ಮಾಡ್ಕೊಂಡು ಶಾಪಿಂಗ್ ಗೀಪಿಂಗ್ ಏನು ಇಲ್ಲ ಹುಡುಗರದು. ಪ್ಲೇಸ್ ನೋಡೋದು, ದೇವ್ರ ದರ್ಶನ ಮಾಡ್ಕೊಳೋದು, ಊಟ ಮಾಡೋದು, ಹೋಯ್ತಾ ಇರೋದೆ. ಈಗ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಮತ್ತೆ ನೋಡೋಣ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಏನೇನು ಮಾಡೋಣ. ಹೋಗೋಣ. ಕುಂತಾ ಇರ್ಲಿ ಬಿಡು, ಬಡಿಯಲ್ಲ ಅನ್ಸತ್ತೆ. ನೋಡೋಣ. ಸಾಕ್ ಬಿಡು, ನೋಡ್ತೀಯಲ್ಲ ಹಂಗೆ ಹೊಡ್ಕೊಂಡು. ₹100. 100 ರೂಪಾಯಿನೇ? ಚೆನ್ನಾಗಿ ಬರ್ತೀನಲ್ಲ. ಬಡಿಯಕ್ಕೆ ಚೆನ್ನಾಗಿದ್ದಾವೆ ಹುಡುಗ. ನೋಡ್ರಿ ನೆಟ್ಕೊಂಡು ಹೋಯ್ತಾವ್ರಪ್ಪ ಈ ಬಿಸಿಲಲ್ಲಿ. ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೊರಟಿದೀವಿ. ಸೆಕೆ ನೋಡ್ರಿ ಬೆಂಕಿ ಹಾಕ್ತಂಗೆ ಆಗ್ತೈತಿ. ಗಾಡಿ ಬಸ್ ಮುಂದಕ್ಕೆ ಹೋಗಂಗಿಲ್ಲ. ಅರ್ಧ ಗಂಟೆ ಆಯ್ತು. ಎಲ್ಲರದು ಬೆವ್ರು ಇಳಿತಿದ್ದಾವೆ. ಏನು ಮಾಡೋದಪ್ಪ ಏನೋ ನೋಡೋಣ. ಗಾಡಿ ಮೂವ್ ಆಗುತ್ತಾ ಇಲ್ವಾ? ಮೂವ್ ಆಗಲಿಲ್ಲ ಅಂದರೆ ಇಳಿತಾನೆ ಇರ್ತವೆ ಬೆವರು. ಎಲ್ಲರೂ ಇಳಿತಾವೆ ನೋಡ್ರಿ. ಕಾರ್ತಿನೂ ಒರೆಸ್ಕೊಂತವನೆ. ಹಿಂದ್ಗಡೆ ಕುಮ್ಮಿ ಬೇವ್ತೋಗಿದ್ದಾನೆ. ಪುರುಷನು ಎಲ್ಲರೂ ಬೇವ್ತೋಗಿದ್ದಾರೆ ನೋಡ್ರಿ. ಗಾಡಿ ಮುಂದಕ್ಕೆ ಹೋಗಂಗಿಲ್ಲ. ನೋಡೋಣ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತೀವಿ ಅಂತ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗಾಯ್ಸ್ ಮತ್ತೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನೋಡ್ರಿ ಇಲ್ಲಿ ನಮ್ಮ ಹುಡುಗರು ಮಂಗಳೂರಿಗೆ ಬಸ್ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ. ಕೇಳ್ಕೊಂಬರ್ಲಿ. ಲಗೇಜ್ ಇದ್ದಾವೆ, ಲಗೇಜ್ ಎಲ್ಲ ತಗೊಬೇಕು. ಮ್ಯೂಸಿಯಮ್ ನೋಡೋದು, ಗೊಮ್ಮಟೇಶ್ವರ ನೋಡೋದು. ನೋಡೋಣ, ಹೋಗೋಣ ಎಲ್ಲ ತಗೋ. ನಮಗೆ ಯಾವ ಬರಲ್ಲ ಕಣಪ್ಪ, ದುಡ್ದೆ ನಾವು ಮಾಡೋದು, ಮತ್ತೆಲ್ಲರೂ ಹಂಗೆ ಮಾಡೋದು. ಯಾರಿಗೇನು ಪುಕ್ಷಟೆ ಬರ್ತಿದ್ದೆ, ಪುಕ್ಷಟೆ ಬಂದ್ರೆ ಅವ್ರು ನಮ್ಮ ಹತ್ರನೇ ಬಿಡ್ತವೆ. ನಾವು ಕೊಡ್ಬೇಕಾಗ್ತದೆ. ಇವಾಗ ಊಟ ಮಾಡ್ಕೊಂಡು ಮತ್ತೆ ನಮ್ಮೂರಿಗೆ ಹೊರಟಿದ್ದೀವಿ. ನಮ್ಮ ಊರಿಗೆ ಹೋಗ್ಬಿಟ್ಟು ಕಡೂರಿಗೆ ಹೋಗ್ಬಿಟ್ಟು ಸಿಗ್ತೀವಿ. ಹೊರಟಿದ್ದೀವಿ ಈಗ, ಹೋಗೋಣ ಬರ್ರಿ. ಅದೇ ಗಾಡಿ ಅಲ್ಲಿ ಧರ್ಮಸ್ಥಳ ಡಿಪೋಯಿಂದ ಬರೋ ಮಾತ್ರ. ಟೈಮ್ ನೋಡಿ 5:15 ಆಯ್ತು. 5:15 ಆದ್ರೂ ನೈದು ನಾಡ ನೋಡ್ರಿ ಇಲ್ಲಿ ಬೆವ್ರು ಹೆಂಗ್ ಇಳಿತೈತಿ. ಅಯ್ಯಪ್ಪ ನೋಡೋಣ. ಈಗ 5:15 ಹತ್ತಿದೀವಿ. ಊರಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಾಗ್ತದೆ. ಹಾಯ್ ಗಾಯ್ಸ್, ರಾತ್ರಿ ಬಸ್ಸಲ್ಲಿ ಜರ್ನಿ ಮಾಡಿ ಲೇಟಾಗಿ ಬಂದ್ವು. ಜರ್ನಿ ಮಾಡಿ ಟಯರ್ಡ್ ಆಗಿದ್ವಲ್ಲ, ಹಂಗಾಗಿ ವಿಡಿಯೋ ಬೆಳಗ್ಗೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀನಿ. ಓಕೆ ಬಾಯ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.